ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜಗತ್ತಿನಾದ್ಯಂತ ರುದ್ರನರ್ತನ ತೋರಿ ಕೋಟ್ಯಾಂತರ ಜೀವಗಳನ್ನ ಬಲಿ ತೆಗೆದುಕೊಂಡದ್ದ ಕೊರೋನಾದ ಹಾವಳಿ ಮತ್ತೆ ಪ್ರಾರಂಭವಾಗುವ ಲಕ್ಷಣ ಕಾಣುತ್ತವೆ. ಸಿಂಗಾಪುರದಲ್ಲಿ 25,000ಕ್ಕೂ ಹೆಚ್ಚು ಜನರು ಈ ವೈರಸ್ನಿಂದ ಬಳಲುತ್ತಿದ್ದಾರೆ. ಇದೇ ಉಪತಳಿ ಭಾರತಕ್ಕೂ ಕಾಲಿಟ್ಟಿದ್ದು 290 ಕೇಸುಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದಲ್ಲಿ 148 ಕೇಸುಗಳು ಕಂಡು ಬಂದಿವೆ. ಕರ್ನಾಟಕದಲ್ಲೂ 4 ಕೇಸುಗಳು ರಿಪೋರ್ಟ್ ಆಗಿವೆ. ಈ ಉಪತಳಿ ಹೆಚ್ಚು ಆತಂಕಕಾರಿ ಅಲ್ಲ, ಹೆದರಬೇಡಿ, ಎಚ್ಚರಿಕೆ ವಹಿಸಿ ಎಂದು ತಮಿಳುನಾಡು ಸರ್ಕಾರ ಜನರಿಗೆ ತಿಳಿಸಿದೆ. ಸರ್, ನಿಜಕ್ಕೂ ಭಯ ಪಡಬೇಕಾ ನಾವು ಇದನ್ನೆಲ್ಲ ನೋಡ್ತಾ ಇದ್ರೆ ವೈರಸ್ನ? ಬಿಕಾಸ್ ನಾವು ಅನೇಕ ವೈರಸ್ಗಳನ್ನ ಫೇಸ್ ಮಾಡಿದ್ದೀವಿ ಸರ್. ಅಂದ್ರೂ ಕೂಡ ನಮ್ಮ ಇಂಡಿಯನ್ಸ್ ಬಹಳ ಸ್ಟ್ರಾಂಗ್ ಆಗಿ ಅದನ್ನ ಎದುರಿಸಿದ್ದಾರೆ. ಇದನ್ನು ಕೂಡ ನಾವು ಭಯ ಪಡಬೇಕಾ ಏನು ಅಂತ ನೋಡಿ. ಇದಕ್ಕೆ ಹೆಸರು ಭಾಳ ಚೆನ್ನಾಗಿಟ್ಟಿದ್ದಾರೆ, ಫ್ಲರ್ಟ್ ಅಂತ, ಫ್ಲರ್ಟ್ ವೈರಸ್ ಅಂತ. ಅಂದರೆ ಇದು ಹಲವು ಉಪತಳಿಗಳ ಸಂಗಮ ಅಂತ. ಇದು ಒಮೈಕ್ರಾನ್ ವೈರಸ್ನ ಸಂಗಮ ಇದು, ಮತ್ತು ಬೇರೆ ಬೇರೆ ಉಪತಳಿಗಳ ಸಂಗಮ ಅಂತ. ನೋಡಿ, ನಮ್ಮ ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಂಥ ಒನ್ ಆಫ್ ದಿ ವೇರಿಯಂಟ್ಸ್ ಆಫ್ ದಿಸ್ ವೈರಸಸ್ ಯಾವುದು ಅಂತಂದರೆ ಡೆಲ್ಟಾ ವೇರಿಯಂಟ್. ಸಿಕ್ಕಾಪಟ್ಟೆ ಹೊಡೆತ ಕೊಟ್ಬಿಡ್ತು. ಯಾಕೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ವೈರಸಸ್ ಬಗ್ಗೆ ಮಾತನಾಡಬೇಕು ಅಂತಂದಾಗ ನಾವು ಹಲವು ಮೆಡಿಕಲ್ ಟರ್ಮ್ಗಳನ್ನು ಮಾತನಾಡಬೇಕಾಗತ್ತೆ. ಒಂದು ಸ್ವಲ್ಪ ನಾನು ಅದನ್ನು ಸಿಂಪಲ್ಲಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ಇದು ಚೈನಾದಲ್ಲಿ ಕಾಣಿಸ್ಕೊಳ್ತು, ವುಹಾನ್ನಲ್ಲಿ ಕಾಣಿಸ್ಕೊಳ್ತು. ಅದಾದ ನಂತರದಲ್ಲಿ ಭಾರತ ಸೇರಿದಂತೆ ವಿಶ್ವದ ಹಲವು ಕಡೆಗಳಲ್ಲಿ ದ ವೇರಿಯಂಟ್ 1 ಅಂತ ನಾವೇನು ಕರಿತೀವಿ, ಇದು ಒರಿಜಿನಲ್ ಕೋವಿಡ್ ವೇರಿಯಂಟ್ 1 ಅಂತ ಏನು ಕರಿತೀವಿ, ಅದು ಬೇರೆ ಬೇರೆ ಕಡೆಗಳಿಗೆ ವ್ಯಾಪಿಸೋದಕ್ಕೆ ಶುರುವಾಯಿತು. ಈ ವೈರಸಸ್ಗಳಲ್ಲಿ 2 ರೀತಿ ವೈರಸಸ್ಗಳು, ದಿವ್ಯಾ ರಘುನಾಥ್ ಅವರೇ. ಒಂದು ಡಿಯಾಕ್ಸಿನ್ಯೂಕ್ಲಿಕ್ ಆ್ಯಸಿಡ್ ವೈರಸ್ ಅಂತ, ಇನ್ನೊಂದು ರೈಬೋನ್ಯೂಕ್ಲಿಕ್ ಆ್ಯಸಿಡ್ ವೈರಸ್ ಅಂತ. ಅಂದರೆ ಏನು ಅಂತ ನೀವು ಕೇಳ್ತೀರಿ. DNA ವೈರಸ್ ಮತ್ತು RNA ವೈರಸ್ ಅಂತ. ಈ DNA ವೈರಸ್ ಏನು ಅಂತಂದರೆ ನಮಗೆ ಸಾಮಾನ್ಯವಾಗಿ ಬರ್ತಾ ಇದ್ದಂಥ ಕಾಯಿಲೆಗಳು. ಆ ಸಾಮಾನ್ಯವಾಗಿ ಬರ್ತಾ ಇದ್ದಂಥ ಕಾಯಿಲೆಗಳು ಯಾವುದು? ಒಂದು ಸಣ್ಣ ಪುಟ್ಟ ಕಾಯಿಲೆಗಳು. ಆ ಕಾಯಿಲೆಗಳು ನಮಗೆ ವೈರಸಸ್ನ ತಂದು ನಮ್ಮ ದೇಹದಲ್ಲಿ ಬಿಡ್ತಾ ಇದ್ವು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸಣ್ಣದಾಗಿ ಬರುವಂಥ ಒಂದು ವೈರಸ್ ಕಾಯಿಲೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಟೈಫಾಯ್ಡ್ ಅಂತ ಅಂದ್ಕೊಳ್ಳಿ, ಅಥವಾ ಮತ್ತೊಂದು ಯಾವುದೋ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಇನ್ನೊಂದು ಯಾವುದೋ ಅಂತ ಅಂದ್ಕೊಳ್ಳಿ. ಆ DNA ವೈರಸಸ್ ಏನು ಅಂತಂದರೆ ನಿಮಗೆ ಬಹಳ ಸಹಜವಾಗಿ ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯನ ದೇಹದ ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರಲಿಲ್ಲ. ಅಂದರೆ ಅದು ಬೇರೆ ಬೇರೆ ಲಕ್ಷಣಗಳನ್ನು ಹೊಂದ್ತಾ ಇರಲಿಲ್ಲ. ಬಟ್ ಈ RNA ವೈರಸಸ್, ಫಾರ್ ಎಕ್ಸಾಂಪಲ್, RNA ವೈರಸಸ್ ಯಾವುದು ಅಂತಂದರೆ 2 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಕೋವಿಡ್ ವೈರಸ್ಸು, ಇನ್ನೊಂದು ನಿಮಗೆ HIV, ಹ್ಯೂಮನ್ ಇಮ್ಯುನೋ ವೈರಸ್, RNA ವೈರಸ್. ಈ RNA ವೈರಸ್ ಏನು ಅಂತಂದರೆ ನಿಮಗೆ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚೋಕ್ಕೆ ಆಗಲ್ಲ. ಒಂದು ರೀತಿ 16 ವರ್ಷದ ಹುಡುಗ ಇದ್ದಂಗೆ, ಚಂಚಲ ಮನಸ್ಸಿನ ವೈರಸ್ ಇದೆ ಎಲ್ಲವೂ ಕೂಡ. 16 ವರ್ಷದ ಹುಡುಗ ಏನು ಸಿಗಾಪಟ್ಟೆ ಚಂಚಲ ಮನಸ್ಸು, ಅವ್ನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಅವನಿಗೆ. ಅದೇ ರೀತಿ RNA ವೈರಸ್ ಏನು ಮಾಡುತ್ತೆ, ತನ್ನ ಹಲವು ವೇರಿಯಂಟ್ಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಡೆಲ್ಟಾ ಬಂತು, ಒಮೈಕ್ರಾನ್ ಬಂತು, ಒಮೈಕ್ರಾನ್ನ ಮತ್ತೊಂದು ಉಪತಳಿ ಬಂತು. ಅದಾದ ನಂತರದಲ್ಲಿ ಈಗ ಫ್ಲರ್ಟ್ ಅನ್ನುವ ವೈರಸ್ ಬಂತು. ಬೇರೆ ಬೇರೆ ಕಾರಣಗಳಿಗೆ ಅದಕ್ಕೆ ಫ್ಲರ್ಟ್ ಅಂತ ಹೆಸರಿಟ್ಟಿದ್ದಾರೆ. ಆಯಿತಾ. ಈ RNA ವೈರಸ್ನ ಸಮಸ್ಯೆ ಏನು ಅಂತಂದರೆ ಇದು ತನ್ನ ಗುಣಲಕ್ಷಣಗಳನ್ನು, ಕ್ಯಾರೆಕ್ಟರಿಸ್ಟಿಕ್ಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗೋದ್ರಿಂದ ಇದಕ್ಕೆ ಒಂದು ಸ್ಪಷ್ಟವಾದ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದು ಬಹಳ ಕಷ್ಟ. ಈಗ HIV ಕೂಡ ಹಾಗೇನೆ. ಅದೇನು ಮಾಡುತ್ತೆ, ನಮ್ಮ ದೇಹದ ಒಳಗೆ ಸೇರಿಕೊಳ್ಳುವಂಥ ವೈರಸ್ಸು HIV ಏನು ಮಾಡುತ್ತೆ, ನಮ್ಮ ದೇಹದ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟು ತನ್ನ ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಳ್ತಾ ಬರುತ್ತೆ. ಓಕೆ, ನಾಳೆ ಮಾಸ್ಕ್ ಹಾಕ್ಕೊಳ್ಳುತ್ತೆ, ನಾಡಿದ್ದು ಮಾಸ್ಕ್ ಹಾಕ್ಕೊಳ್ಳಲ್ಲ, ಆಚೆ ನಾಡಿದ್ದು ಅದಕ್ಕೆ ಕಿವಿ ಬರುತ್ತೆ, ಆಚೆ ನಾಡಿದ್ದು ಅದಕ್ಕೆ ಮೂಗು ಬರುತ್ತೆ, ಆಚೆ ನಾಡಿದ್ದು ಅದಕ್ಕೆ ಬಾಯಿ ಬಿದ್ದೋಗುತ್ತೆ. ಸುಮ್ಮನೆ ನಾನು ವೈರಸ್ನ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಅದು ಬೇರೆ ಬೇರೆ ಥರದಲ್ಲಿ ಆಡೋಕ್ಕೆ ಶುರು ಮಾಡ್ತಾ, ಹುಚ್ಚಾಟ ಆಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಿಮಗೆ HIV ಬಂದವನಿಗೆ ಏಡ್ಸ್ ಆಗಿ ಟರ್ನ್ಔಟ್ ಆಗುತ್ತೆ. ಅದು ಅಂದರೆ ಅದು ಗುಣಲಕ್ಷಣಗಳು ಹೆಂಗೆಲ್ಲ ಹೊಡೆತ ಕೊಡುತ್ತೆ ಅಂತಂದರೆ, ನಾಳೆ ಒಂದು ಆರ್ಗನ್ಗೆ ಎಫೆಕ್ಟ್ ಮಾಡುತ್ತೆ, ನಾಡಿದ್ದು ಮತ್ತೊಂದು ಆರ್ಗನ್ಗೆ ಅದು ಎಫೆಕ್ಟ್ ಮಾಡುತ್ತೆ. ಈ ಕೊರೋನಾ ಅನ್ನೋದು RNA ವೈರಸ್ಸು, ಗೊತ್ತಾಯ್ತಾ? ಇದಕ್ಕೆ ವ್ಯಾಕ್ಸಿನೇಷನ್ ಕಂಡು ಹಿಡಿಯೋದು ಕೂಡ ಅಷ್ಟು ಸುಲಭದಾಗಿರಲಿಲ್ಲ. ಬಟ್ ಕಂಡು ಹಿಡಿದ್ರು ಅದು ಕೋವ್ಯಾಕ್ಸಿನ್ ಆಗಿತ್ತು. ಬಟ್ ಕೋವಿಡ್ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಮುಖ್ಯವಾಗಿದ್ದಂಥ ಮತ್ತೊಂದು ವ್ಯಾಕ್ಸಿನ್ ಯಾವುದು ಅಂತಂದರೆ ಕೋವಿಶೀಲ್ಡ್ ಅಂತ. ದಟ್ ವಾಸ್ ಅ DNA ವ್ಯಾಕ್ಸಿನೇಷನ್, ಗೊತ್ತಾಯ್ತಾ? ಸೊ ಹಾಗಾಗಿ ಇದರ ಬಗ್ಗೆ ನಾವು ಈ ಕ್ಷಣಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ.
ಇದು ತುಂಬ ಮೈಲ್ಡ್ ಇದೆ, ತನ್ನ ಗುಣಲಕ್ಷಣಗಳನ್ನು ಇನ್ನೂ ಒಂದು 10 ವರ್ಷ ಬದಲಾಯಿಸ್ಕೊಂಡು ಹಿಂಗೆ ಹೋಗ್ತಾನೇ ಇರುತ್ತೆ ಇದು. ಸೊ ಸಿಂಪ್ಟಮ್ಸ್ ಸೇಮ್ ಸಿಂಪ್ಟಮ್ಸ್. ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಗಂಟ್ಲು ಬರ್ತದೆ, ತಲೆನೋವು ಬರ್ತದೆ, ಅಥವಾ ನಿಮಗೆ ಸಿಕ್ಕಾಪಟ್ಟೆ ತುಂಬ ತಲೆ ಭಾರ ಆಗೋಗ್ಬಿಡುತ್ತೆ. ನಿಮಗೆ ಒಂದು ರೀತಿ ಸೈನಸೈಟಿಸ್ನ ಲಕ್ಷಣಗಳು ಇಲ್ಲ ಆಗಿಬಿಡ್ತವೆ. ಹಾಗಾಗಿ ಸಿನ್ಸ್ ಇಟ್ ಈಸ್ ಅನ್ RNA ವೈರಸ್, ಯು ಕೆನಾಟ್ ಫೈಂಡ್ ಅ ಪರ್ಟಿಕ್ಯುಲರ್ ಅಬ್ಸಲ್ಯೂಟ್ ವ್ಯಾಕ್ಸಿನೇಷನ್ ಫಾರ್ ದಿಸ್. ಡೆಲ್ಟಾ ವಾಸ್ ವೆರಿ ಡೆಡ್ಲಿ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ ನಾಟ್ ವ್ಯಾಲ್ಯೂ ಇನ್ ವೈರಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಆರ್ ನಾಟ್ ವ್ಯಾಲ್ಯೂ ನೀವು ಕೇಳ್ಬೋದು. ನೋಡಿ, ನಮಗೆ ನಾರ್ಮಲ್ ಆಗಿ ಫ್ಲೂ ಬರುತ್ತಲ್ರಿ, ನಮಗೆ ನಾರ್ಮಲ್ ಆಗಿ ಸೀಸನಲ್ಲಿ ನೆಗಡಿ ಕೆಮ್ಮು ಎಲ್ಲ ಬರುತ್ತಲ್ರಿ. ಆ ನಾರ್ಮಲ್ ಆಗಿ ಬರುವ ನೆಗಡಿ ಕೆಮ್ಮು ಇದೆಯಲ್ಲ, ಅದರ ಆರ್ ನಾಟ್ ವ್ಯಾಲ್ಯೂ ಬಂದು ಏನು ಅಂತಂದರೆ ಸಮ್ವೇರ್ ಅರೌಂಡ್ 0.8 to 1. ಏನು ಅಂತ ಕೇಳಿ ನೀವು. ಏನಂದರೆ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ನೆಗಡಿ ಕೆಮ್ಮಂದರೆ ನೀವೇನು ಹೇಳ್ತೀರಿ, ನನ್ನ ನೆಗಡಿ ಇದೆ ದೂರ ಇರು ಅಂತೀರಿ. ಯಾಕೆ ಅಂದರೆ ಅವನಿಗೆ ಹತ್ತು ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದು ಕೂಡ RNA ವೈರಸ್ಸೇ. ಅದಕ್ಕೂ ಕೂಡ ಪ್ರತಿ ವರ್ಷ ಫ್ಲೂ ಶಾಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ನಿಮಗೆ DNA ವೈರಸ್ ಥರ ಪಟ್ ಅಂತ ನಿಲ್ಲಿಸಿ ಬಿಡಬಹುದಾದಂಥ, ಎಸ್ ಬರೋದೇ ಇಲ್ಲ ನಿಮಗೆ ಈ ವೈರಸ್ ಅಂತ ಹೇಳಿ ಬಿಡಬಹುದಾದಂಥ ವ್ಯಾಕ್ಸಿನೇಷನ್ ಇಲ್ಲ. ಅದು ಆರ್ ನಾಟ್ ವ್ಯಾಲ್ಯೂ ಅಂದರೆ ಏನು ಅಂತಂದರೆ, ನಿಮಗೆ ಬರುವ ನಾರ್ಮಲ್ ಫ್ಲೂ ಏನಿದೆ ಅದು ಒಬ್ಬ ಮನುಷ್ಯನಿಗೆ ಬಂದರೆ ಅವನು ಒಂದು 8ರಿಂದ 10 ಜನಕ್ಕೆ ಹರಡಿಸಬಲ್ಲ ಅಂತ. ಅದಕ್ಕೆ ಆರ್ ನಾಟ್ ವ್ಯಾಲ್ಯೂ ಅಂತಾರೆ. ಗೊತ್ತಾಯ್ತಾ? ಈ ವೈರಸ್ಗಳು ಹೆಂಗೆ ಅಂತಂದರೆ ಆರ್ ನಾಟ್ ವ್ಯಾಲ್ಯೂ ತುಂಬ ಜಾಸ್ತಿ, ನಿಯರ್ಲಿ 4.55. ಅಂದ್ರೆ ಏನು, ಒಬ್ಬ ಮನುಷ್ಯನಿಗೆ ಬಂದರೆ ಅವನೊಬ್ಬನಿಂದ 400 ಜನಕ್ಕೆ ಹರಡ್ಬೋದು ಅಂತ. ಅಂದರೆ ದ ಸ್ಪ್ರೆಡಬಿಲಿಟಿ ನಾನು ಮಾತನಾಡ್ತಾ ಇರೋದು. ಸ್ಪ್ರೆಡಬಿಲಿಟಿ ಈಸ್ ಹ್ಯೂಜ್. ಈಗ ನಿಮ್ಗೆ ಯಾರಿಗೋ ಬಂದಿದೆ ಅಂತಂದರೆ ನನಗೆ ಬರುವ ಚಾನ್ಸಸ್ಸು ನಾರ್ಮಲ್ ಫ್ಲೂಯಿಂದ ಬರುವ ಚಾನ್ಸಸ್ಗಿಂತ 100 times ಮೋರ್. ಅರ್ಥ ಆಯ್ತಾ ನಿಮಗೆ? 100 times ಮೋರ್. ಬಟ್ ಡಸ್ ಇಟ್ ಮೀನ್ ದಟ್ ದಿಸ್ ಈಸ್ ವೆರಿ ಡೆಡ್ಲಿ? ನೋ, ಇಟ್ ಈಸ್ ನಾಟ್. ಯಾಕೆಂದರೆ ಈ ವೈರಸಸ್ಗಳು ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಪ್ರೋಟೀನ್ ಸೆಲ್ಸ್ಗಳನ್ನು ನಂಬಿಕೊಂಡು ಬದುಕಲೇಬೇಕು, ಜೀವಾಣುಗಳು ಬದುಕಲೇಬೇಕು. ಹಾಗಾಗಿ ಬರ್ತಾ 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 ರೆಸಿಡಿಯಲ್ ವೈರಸಸ್ಗಳಾಗ್ಬಿಡ್ತವೆ ಅದೆಲ್ಲವೂ ಕೂಡ, ಮತ್ತು ತನ್ನ ಪವರ್ನ ಕಳ್ಕೊಳ್ಳುತ್ತೆ. ಡೆಲ್ಟಾ ವಾಸ್ ಅಬ್ಸಲ್ಯೂಟ್ಲಿ ಡೆಡ್ಲಿಯಿಂದ ಸುಮಾರು ಜನಕ್ಕೆ ಸೈಟೋಕೈನ್ ಸ್ಟಾರ್ಮ್ ಅಂತ ಆಗೋಯಿತು. ನೀವು ಕೇಳಿ, ಸೈಟೋಕೈನ್ ಸ್ಟಾರ್ಮ್ ಅಂದರೆ ಏನು ಅಂತಂದರೆ ಡೆಲ್ಟಾಯಿಂದ ಆಗಿತ್ತು. 6ನೇ ದಿನ 7ನೇ ದಿನ ಈ ವೈರಸ್ ಏನು ಮಾಡ್ತಾ ಇತ್ತು ಅಂತಂದರೆ ಸುಮಾರು ಜನಕ್ಕೆ ಸಂಪೂರ್ಣವಾಗಿ ನಮ್ಮ ಇಮ್ಯುನಿಟಿ ಅಂತ ಏನು ಕರಿತೀವಿ ಅದನ್ನೇ ಹೈಜಾಕ್ ಮಾಡಿಕೊಂಡು ನಮ್ಮ ಇಮ್ಯುನಿಟಿಯೇ ನಮ್ಮ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿಬಿಟ್ಟು ಸಂಪೂರ್ಣವಾಗಿ ನಮ್ಮ ಲಂಗ್ಸ್ನ ಹಾಗೆ ಒಂದು 10 ಲಕ್ಷ ಜನ ಉಗ್ರಗಾಮಿಗಳು ಬಂದು ನಮ್ಮ ಲಂಗ್ಸ್ನ ಹೊಡೆದು ಗುಂಡು ಹೊಡೆದು ಬಿಸಾಕಿದಾಗ ಮಾಡಿಬಿಡ್ತಾಯಿತ್ತು. ನೀವು ಕೇಳಿರ್ಬೋದು, ಆರಾಮಾಗಿ ನಡ್ಕೊಂಡು ಆಸ್ಪತ್ರೆಗೆ ಹೋದರು ಡೆಲ್ಟಾ ವೇರಿಯಂಟ್ ವೈರಸ್ ಇದ್ದವರು 6ನೇ ದಿನಕ್ಕೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಗೋಯಿತು. ಯಾಕೆಂದರೆ ಸೈಟೋಕೈನ್ ಸ್ಟಾರ್ಮ್ ಆಗ್ತಾಯಿತ್ತು ಅವ್ರಿಗೆಲ್ಲರಿಗೂ. ಆ ವೈರಸ್ ಏನು ಮಾಡ್ತಾಯಿತ್ತು, ನಮ್ಮ ಇಮ್ಯುನಿಟಿಗೇನೇ ಕನ್ಫ್ಯೂಸ್ ಮಾಡಿಬಿಡ್ತಾಯಿತ್ತು, ನಮ್ಮ ಇಮ್ಯುನಿಟಿನ ಮೇಲೆ ಅಟ್ಯಾಕ್ ಮಾಡ್ತಾಯಿತ್ತು. ನಮ್ಮ ಲಂಗ್ಸ್ ಹೇಗಾಗ್ಬಿಡ್ತಾಯಿತ್ತು ಗೊತ್ತಾ, ಲಿಟ್ರಲಿ ಹಾರ್ಡ್ ರಬ್ಬರ್. ತುಂಬ ಸಾಫ್ಟ್ ಇರುತ್ತೆ ನಮ್ಮ ಲಂಗ್ಸು, ತುಂಬ ಸಾಫ್ಟ್, ತುಂಬ ಮೃದುವಾದ ಬಲೂನ್ ಥರ ಇರುತ್ತೆ ನಮ್ಮ ಲಂಗ್ಸು. ನಿಮಗೆ ಹಾರ್ಡ್ ರಬ್ಬರ್ ಆಗಿ ಅದ್ರ ಮೇಲೆ ಗಾಯಗಳಾಗೋದ್ರೆ ಹೆಂಗೆ ರಿಪ್ಲೇಸ್ ಮಾಡ್ತೀರಿ? ಇಟ್ಸ್ ನಾಟ್ ಪಾಸಿಬಲ್. ಅದಕ್ಕೆ ಒಂದೇ ಒಂದು ಇತ್ತು, ಎಕ್ಮೋ ಅಂತ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್ ಅಂತ ಒಂದಿತ್ತು. ಅದು 1.5 ಲಕ್ಷ ಪ್ರತಿದಿನಕ್ಕೆ. ಅದೇನು ಅಂದರೆ ಕೃತಕವಾದಂಥ ಲಂಗ್ಸ್ನ ಅಟ್ಯಾಚ್ ಮಾಡೋದು, ಈ ಹೊರಗೆ ಈ ಲಂಗ್ಸ್ನ ತೆಗೆದು ಅದಕ್ಕೆ ಹೀಲಿಂಗ್ ಕೊಡೋದು. ಅದಕ್ಕೂ ಕೂಡ ಭಾಳ ಕ್ರೈಟೀರಿಯಾಸ್ ಇತ್ತು. 35 ವರ್ಷದ ಒಳಗಿರಬೇಕು, ಶುಗರ್ ಇರಬಾರ್ದು, BP ಇರಬಾರ್ದು, ಆ ಥರದ್ದೆಲ್ಲ ಇತ್ತು. ಬಿಡಿ ಅದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದೆಲ್ಲ ಬೇರೆ ಬೇರೆ ಕಾರಣಗಳು. ವೈ ಆಮ್ ಐ ಟಾಕಿಂಗ್ ಅಬೌಟ್ ದಿಸ್? ಯಾವುದಿದು ಫ್ಲರ್ಟ್ ಅಂತ ವೈರಸ್ ಬಂದಿದೆ ಅಂತಂದರೆ ದಿಸ್ ಈಸ್ ನಾಟ್ ಡೆಡ್ಲಿ. ಓಕೆ, ಇದರಿಂದ ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಹೇಳ್ತೀನಿ ರೀ, 1908 to 1911 ನೀವು ಒಂದು ಸಲ ಗೂಗಲ್ ಮಾಡಿ ನೋಡಿ. 100 ವರ್ಷಗಳ ಹಿಂದೆ, 100 years ಬ್ಯಾಕ್ ಸ್ಪ್ಯಾನಿಷ್ ಫ್ಲೂ ಬಂದಿತ್ತು. ನಮ್ಮ ಬೆಂಗಳೂರಿನ ಕಂಟೋನ್ಮೆಂಟ್ ಏರಿಯಾ ವಸಂತ ನಗರ ಇದೆಯಲ್ಲ, ಬೆಂಗಳೂರಿನ ಯಾವ ಏರಿಯಾ? ಕಂಟೋನ್ಮೆಂಟ್ ಏರಿಯಾ.
ಕಂಟೋನ್ಮೆಂಟ್ ಏರಿಯಾ. ನಿಮಗೆ ಸ್ಪ್ಯಾನಿಷ್ ಫ್ಲೂ ಬಂದವರನ್ನು ಪ್ರತ್ಯೇಕಿಸುವ ಜಾಗವಾಗಿತ್ತು. ಆಗಲೂ ಮಾಸ್ಕ್ ಇತ್ತು, ಆಗಲೂ ಇದೇ ಥರದಲ್ಲಿ ಜನರನ್ನು ಹೂಳಾಗ್ತಾ ಇತ್ತು, ಆಗಲೂ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿದ್ವು, ಆಗಲೂ ಥಿಯೇಟ್ರ್ಗಳು ಅಂದರೆ ಟೆಂಟ್ಗಳು ಆಗಲೂ ಕೂಡ ಕ್ಲೋಸ್ ಆಗಿದ್ವು, ಹೊರದೇಶಗಳಲ್ಲಿ ಥಿಯೇಟ್ರ್ಗಳು ಆಗಲೂ ಕೂಡ ಕ್ಲೋಸ್ ಆಗಿದ್ವು. ಗೊತ್ತಾಯ್ತಾ ನಿಮಗೆ? ಸೊ ಆಗಲೂ ನಮ್ಮ ಬೆಂಗಳೂರಿನ ಈ ಕಂಟೋನ್ಮೆಂಟ್ ಏರಿಯಾದಲ್ಲಿ ಕ್ವಾರಂಟೈನ್ ಝೋನ್ಗಳನ್ನು ಓಪನ್ ಮಾಡಿದರು. ಇದು ಹೊಸದಲ್ಲ ಈ ಥರದ ವೈರಸ್ಗಳು. ಕ್ವಾರಂಟೈನ್ ಝೋನ್ 1908 ಮಾತಾಡ್ತಾ ಇದ್ದೀನಿ ನಾನು. 100 years ಬ್ಯಾಕ್, 100 years ಬ್ಯಾಕ್. ನಮ್ಮ ತಾತ ಮುತ್ತಾತಂದ್ರೂ ಹುಟ್ಟಿರಲಿಲ್ಲ ಅವಾಗ. 100 years ಬ್ಯಾಕ್. ಆಗಲೂ ಜನ ಮಾಸ್ಕ್ ಹಾಕೋತಾಯಿದ್ರು, ಆಗಲೂ ಜನ ಡಿಸ್ಟೆನ್ಸ್ ಅಂತ ಹೇಳ್ತಾಯಿದ್ರು. ಹಿಸ್ಟ್ರಿ ರಿಪೀಟ್ಸ್. ಎವ್ರಿ 100 years ಹಿಸ್ಟ್ರಿ ರಿಪೀಟ್ಸ್, ಎವ್ರಿ 50 years ಹಿಸ್ಟ್ರಿ ರಿಪೀಟ್ಸ್. ಸೊ ಹಾಗಾಗಿ ಇದೇನಂಥ ಭಾಳ ದೊಡ್ಡ ಫ್ಲರ್ಟ್ ವೇರಿಯಂಟ್ ಏನಿದೆ, ತುಂಬ ದೊಡ್ಡದಾದಂಥ ತಲೆ ಕೆಡಿಸ್ಕೊಳ್ಬೇಕಾದಂಥ ವೇರಿಯಂಟ್ ಅಲ್ಲ. ಹೌಎವರ್ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಳ್ಬಹುದೇನು ಅಂತಂದರೆ, ಕೋಮಾರ್ಬಿಡಿಟೀಸ್ ಇರೋರು, ಏನೋ ಹೃದಯ ಸಂಬಂಧಿ ಸಮಸ್ಯೆ ಇರೋರು, ಹೈ BP ಇರೋರು, ಶುಗರ್ ಡಯಾಬಿಟಿಸ್ ಜಾಸ್ತಿ ಇರೋರು, ಜೊತೆಗೆ ಹಾರ್ಟ್ ಪೇಷಂಟ್ಸ್ಗಳು, ಅದರ ಜೊತೆಗೆ ಇಮ್ಯುನಿಟಿ ಕಾಂಪ್ರಮೈಸ್ಡ್. ಸುಮಾರು ಜನಕ್ಕೆ ಇಮ್ಯುನಿಟಿ ಡಿಸೀಸಸ್ ಬಂದುಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ, ಭಾಳ ಜನ ಕೇಳ್ತೀನಿ ನಿಮಗೆ, ನಮ್ಮ ಇಮ್ಯುನಿಟಿನೇ ನಮ್ಗೆ ಹೊಡೆತ ಕೊಟ್ಬಿಡುತ್ತೆ ಸುಮಾರು ಜನಕ್ಕೆ. ಫಾರ್ ಎಕ್ಸಾಂಪಲ್ ನಿಮಗೆ ಆಸ್ಟಿಯೋಆರ್ಥರೈಟಿಸ್ ಇದೆಯಲ್ಲ, ನಮ್ಮ ಇಮ್ಯುನಿಟಿಯಿಂದನೇ ನಮ್ಗೆ ಹೊಡೆತ ಕೊಡೋದು ಆರ್ಥರೈಟಿಸ್. ಹಾಗಾಗಿ ಇಮ್ಯುನಿಟಿ ಕಾಂಪ್ರಮೈಸ್ಡ್. ಹುಷಾರಾಗಿರಿ, ಆರಾಮಾಗಿರಿ. ಆ್ಯಂಡ್ ಐ ಡೋಂಟ್ ಥಿಂಕ್ ದಿಸ್ ಈಸ್ ಫ್ಲರ್ಟ್, ಐ ಡೋಂಟ್ ನೋ. ಯಾಕಂದರೆ ಇದಕ್ಕೆ ಅದು ಫ್ಲರ್ಟ್ ಮಾಡ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಇದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಆಗಬೇಕಿನ್ನ ಕೂಡ. ಅಂದರೆ ಇದು ಹೌದಾ, ಇದು ಅದರ ಉಪತಳಿ ಅಲ್ವಾ? ನೀವು ನನಗೆ ಇದ್ರ ಬಗ್ಗೆ ಹೇಳಿದ್ರೆ 1 hour ಮಾತಾಡ್ಬೋದು, ಭಾಳ ಇಂಟ್ರೆಸ್ಟಿಂಗ್ ವಿಷಯ ಇದು. ಬಟ್ ನಾನು ಭಾಳ ಕ್ವಿಕ್ಕಾಗಿ ಮುಗಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಇದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತಾರೆ. ಅದು ಹೀಗೆ ಒಂದು ಟ್ರೈಲಿಂಗ್ ಆಗಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಂದ ಹುಟ್ಕೊಳ್ತು, ಈಸ್ ಇಟ್ ರಿಯಲಿ ಫ್ಲರ್ಟ್ ಆರ್ ನಾಟ್ ಫ್ಲರ್ಟ್? ಲೆಟ್ಸ್ ಸಿ ಹೌ ಇಟ್ ಗೋಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.